ನಮಸ್ಕಾರ ಬಂದವರೇ, ನಾನು ಭೂಮಾಪನದ ಬಗ್ಗೆ ಪರಿಚಯಿಸ್ತಾ ಸರಪಳಿ ಮೋಜಿನ ಬಗ್ಗೆ ತಿಳಿಸ್ತಾ ಇದ್ದೆ. ಈ ದಿನ ನಾನು ಡಿ ಅಂಡ್ ಓ ಅಂದರೆ ಡಯಾಗೋನಲ್ ಅಂಡ್ ಆಫ್ಸೆಟ್ ಮೆಥಡ್ ವಿಧಾನದ ಬಗ್ಗೆ ಹೇಗೆ ಅಳತೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ವಿಧಾನದಲ್ಲಿ ಒಳಪಡ್ತಕ್ಕಂಥ ಪದಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಉದಾಹರಣೆಗೆ ಇದೊಂದು ಭೂಮಿಯ ಸುತ್ತುವರಿದ ಪ್ರದೇಶವಾಗಿರುತ್ತೆ. ಇದರಲ್ಲಿ ನಾವು ಮೊದಲಿಗೆ ಫೀಲ್ಡ್ ಲೈನ್ ಅಂದರೆ ಬೌಂಡ್ರಿ ಲೈನ್ಗೆ ನಾವು ಫೀಲ್ಡ್ ಲೈನ್ ಅಂತ ಕರಿತೀವಿ. ಹಾಗಾದ್ರೆ ಟ್ರೈಜೆಕ್ಷನ್ ಅಂದರೆ ಮೂರಕ್ಕಿಂತ ಹೆಚ್ಚು ಸರ್ವೆ ನಂಬರು ಸೇರ್ತಕ್ಕಂಥ ಗುಣಗಳಿಗೆ ಟ್ರೈಜೆಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಬೈ ಜಂಕ್ಷನ್ ಅಂತಂದ್ರೆ ಟ್ರೈ ಜಂಕ್ಷನ್ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಗುಣಗಳು ಬೈ ಜಂಕ್ಷನ್ ಆಗಿರ್ತವೆ. ಒಂದು ಟ್ರೈ ಜಂಕ್ಷನ್ ಇಂದ ಮತ್ತೊಂದು ಟ್ರೈ ಜಂಕ್ಷನ್ಗೆ ನಾವು ಆಧಾರ ರೇಖೆಯನ್ನು ಹೇಳಿದ್ದೀವಿ. ಅದನ್ನೇ ಜಿ ಲೈನ್ ಅಥವಾ ಗ್ರೌಂಡ್ ಲೈನ್ ಅಂತ ಕರೀತಾರೆ. ನಾವು ಯಾವುದೇ ಒಂದು ಭೂಪ್ರದೇಶವನ್ನ ಅಳತೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ಅದನ್ನ ಒಂದು ಸುತ್ತುವರಿಬೇಕಾಗುತ್ತೆ, ಅಂದ್ರೆ ಪ್ಯಾರಾಬ್ಯುಲೇಷನ್ ಮಾಡಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ಟ್ರೈ ಜಂಕ್ಷನ್ ಪಾಯಿಂಟ್ ಎಷ್ಟಿದ್ದಾವೆ, ಬೈ ಜಂಕ್ಷನ್ ಪಾಯಿಂಟ್ ಎಷ್ಟಿದ್ದಾವೆ ಅಂತ ನಾವು ಗುರುತು ಮಾಡ್ಕೋಬೇಕಾಗುತ್ತೆ. ಒಂದು ಟ್ರೈ ಜಂಕ್ಷನ್ ನಿಂದ ಮತ್ತೊಂದು ಟ್ರೈ ಜಂಕ್ಷನ್ಗೆ ಬೇಸ್ ಲೈನ್ ಕಟ್ಟಿ ಶಂಕುವಿನ ಸಹಾಯದಿಂದ ಇನ್ನು ಉಳಿದ ಬೈ ಜಂಕ್ಷನ್ಗಳಿಗೆ ನಾವು ವೃದ್ಧಿಗಳನ್ನ ಎಳ್ಕೋಬೇಕಾಗ್ತದೆ. ಅಳತೆ ಮಾಡಿ ಅದರ ಗಾತ್ರಗಳನ್ನ ದಾಖಲಿಸಬೇಕಾಗ್ತದೆ. ಈ ಡಿ ಅಂಡ್ ಓ ಮೆಥಡ್ ವಿಶೇಷ ಏನು ಅಂತಂದ್ರೆ ಈ ವೃದ್ಧಿಗಳ ಮತ್ತು ಲಾಂಬಿಗಳ ಅಳತೆಯನ್ನ ನಾವು ನಕ್ಷೆಯಲ್ಲಿ ಗುರುತು ಮಾಡೋದಿಲ್ಲ, ಅದನ್ನ ಏಡಿಯಲ್ಲಿ ಅಂದ್ರೆ ಲ್ಯಾಡರ್ ಮೆಥಡ್ ಅಲ್ಲಿ ನಾವು ದಾಖಲು ಮಾಡ್ತೀವಿ. ಅದೇ ರೀತಿ ಈ ಬೈಲೈನಿಂದ ಬೈಲೈನ್ ಇರ್ತಕ್ಕಂಥ ಜೀಲೆ ಏನಿರುತ್ತೆ ಇದನ್ನು ಸಹ ನಾವು ಅಳತೆಯನ್ನ ಮಾಡಿ ಅಳತೆಯನ್ನ ದಾಖಲೆ ಬರುತ್ತದೆ. ನಾವು ಯಾವ ಭಾಗದಿಂದ ಅಳತೆಯನ್ನ ಪ್ರಾರಂಭ ಮಾಡ್ತೀವೋ ಅದೇ ಪ್ರದಕ್ಷಿಣೆ ಅಥವಾ ಅಪ್ರದಕ್ಷಿಣೆ ಅಂದ್ರೆ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅಳತೆಯನ್ನ ಮಾಡಿ ಅಳತೆಯನ್ನ ಪೂರ್ಣ ಮಾಡಬೇಕಾಗ್ತದೆ. ಈ ಅಳತೆ ವಿಧಾನದಲ್ಲಿ ಕರ್ಣ ಅಂತಂದ್ರೆ ಗ್ರೌಂಡ್ ಲೈನ್ ನ ನಾವು ಅಳತೆ ಮಾಡಬೇಕಾಗ್ತದೆ. ಸೊ ಈ ರೀತಿ ಅಳತೆ ಮಾಡಿದ ತಕ್ಷಣ ನಾವು ಇದನ್ನ ಒಂದು ಲ್ಯಾಡರ್ ಮೂಲಕ ಅಂದ್ರೆ ಈ ತರ ಈ ಕಡೆ ಮೆಜರ್ಮೆಂಟ್ಸ್ ಹಾಕ್ಬಿಟ್ಟು ಅದನ್ನ ನಾವು ಅಳತೆಗಳನ್ನ ದಾಖಲು ಮಾಡ್ತೀವಿ. ನಂತರ ಇದನ್ನ ಯಾವುದೇ ಒಂದು ನಿಗದಿತ ಪ್ರಮಾಣಕ್ಕೆ ಅಂದ್ರೆ ಸ್ಕೇಲ್ಗೆ ಪ್ಲಾಟ್ ಮಾಡಿ ವಿಸ್ತೀರ್ಣವನ್ನ ಟಾಸ್ಕ್ ಸ್ಕೇಲ್ ಮೂಲಕ ಕಂಡುಹಿಡಿತೀವಿ. ಹಾಗಾದ್ರೆ ನಾವು ಈ ಲ್ಯಾಡರ್ ಪ್ರಕಾರ ಹೇಗೆ ಅಳತೆಗಳನ್ನು ದಾಖಲಿಸ್ತೀವಿ ಅನ್ನೋದನ್ನ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.